ಏನಾತು? ಯಾಕೆ ಹೊಳ್ತಿದ್ಯಾ? ಯಾರನ್ನ ಬೊಯ್ದ್ರೆ ಅಯ್ಯೋ ಭಗವಂತ, ಯಾಕಲ್ಲ ಹುಡುಗ ಹಿಂಗ್ ಹೊಳ್ತಿದ್ಯಾ? ಏನಾತು? ಯಮೋ ನಂಗೂ ಗೊತ್ತಿಲ್ಲ, ಹಾಲಿಂದ ಚೋಳ್ತಾ ಇದೀನಿ. ನನ್ನ ಮಗ ಯೋನು ಹೇಳ್ತಾನೆ ಇಲ್ಲ, ಅವಳಾದ ಮಾತ್ರ ನಿಲ್ಲಿಸ್ತಿಲ್ಲ. ಅದ್ಯೋನು ಎತ್ತ ಅಂತ ನೀನೆ ಚೋಳ್ತಾ. ಏ ವಿನಿ, ತೊಗ್ದು ಬಿಡ್ತೀನಿ ನೋಡು. ನನ್ನ ಮಗ ಅಂತ ನನ್ನ ಮಗ. ಯಾರನ್ನ ಕೇಳಿಸ್ಕೊಂಡ್ರಿ ಯೋನಂದ್ ಕೇಂಡವ್ರು. ಒಂದಿಟ ಬಾಯಿವಾಗ ಮಾತಾಡೋದ್ ಕಲಿ. ಓ ಸರಿ ಸರಿ. ಇಜ್ಜಿ ಯಾಕಪ್ಪ ಯೋನಾತಪ್ಪ? ಯಾರನ್ನ ಯೋನನ ಅಂದ್ರೆ ಬೊಯ್ದ್ರೆ ಒಯ್ದ್ರೆ ಯಾಕೆ ಹಿಂಗ್ ಹೊಳ್ತಿದ್ಯಾ? ಏನು ಎತ್ತ ಅಂತ ಏಳ್ದಲ್ಲೇ ನೀನು ಓಡ್ತಿದ್ರಿ ಹೆಂಗಪ್ಪ ಗೊತ್ತಾಗೋದು? ಬಾಯಿ ಯೋನ ಆತು ಅಂತ ಏಳ ಬಾ. ಯಾಕಲ್ಲ ಪಾಪ ನಿಮ್ಮ ಅಪ್ಪ ಏನನ ಒಯ್ಗಿ ಇತ್ತೆ? ಯಾಕೆ ಹೊಳ್ತಿದ್ದಿ? ಯೋನ ಅಂತ ಏಳ ಮಾಡ್ಲು. ಅಯ್ಯ, ಆ ಮೋತಿಗ ಬಿಟ್ಟು ಮುಂದೆ ಚೋಳ್. ನಾವು ಅಮ್ಮ ಚೋಳ್ತಿಲ್ವೆ ಯಾಕೆ ಅಂತವ? ಮತ್ತೀಗ ಯಮ ಮತ್ತೀಗ ನನ್ನ ಫ್ರೆಂಡ್ ಹೇಳ್ದ, ನಿಮ್ಮ ಅಪ್ಪ ಅಮ್ಮಗೆ ನೀನು ಅಂದ್ರೆ ಇಷ್ಟ ಇಲ್ಲ, ಅದಕ್ಕೆ ಅವರಿಬ್ರು ಮದ್ವೆಗೆ ನೀನು ಫೋಟೋದಾಗಿಲ್ಲ, ನೀನು ಅಂದ್ರೆ ಇಷ್ಟ ಇಲ್ಲದಕ್ಕೆ ಅವ್ರ ಫೋಟೋ ಕರ್ಕೊಂಡಿಲ್ಲ ಅಂತ ಹೇಳ್ದ. ನನಗೆ ಅವೆಲ್ಲ ಗೊತ್ತಿಲ್ಲ. ನಿಮ್ಮ ಮದ್ವೆ ಫೋಟೋದಾಗ ನನ್ನ ಫೋಟೋ ಯಾಕಿಲ್ಲ? ನನಗೆ ಅವೆಲ್ಲ ಗೊತ್ತಿಲ್ಲ. ನಿಮ್ಮ ಮದ್ವೆ ಫೋಟೋದಾಗ ನನ್ನ ಫೋಟೋ ಇರೋದೊಂದು ಫೋಟೋ ಬೇಕು. ಇದೊಳ್ಳೆ ಸವಾಸ ಆಯ್ತಲ್ಲ. ಅಲ್ಲಲ್ಲ ವಿಜಿ, ನನ್ನ ಮದ್ವೆಗೆ ನೀನ್ ಹೆಂಗಲ್ಲ ಫೋಟೋದಾಗ ಇರಕ್ಕಾಗ್ತೈತೆ? ಅಯ್ಯೋ ಭಗವಂತ. ಅಲ್ಲ ನಿನ್ ಫ್ರೆಂಡ್ ಕೇಳ್ದ ಅಂತ ಹೇಳ್ದಲ್ಲ, ಅವ್ರ ಅಪ್ಪ ಅಮ್ಮನ ಮದ್ವೆಗೆ ಅವನ್ ಫೋಟೋ ಐತೆ ಅಂತ ಕೇಳು. ಅವನ್ ಫೋಟೋ ಇದ್ರೆ ನಿನ್ ಫೋಟೋನು ತಕೊಂಡ್ ಹೋಗ್ತೀನಿ ಅಂತ ಕೇಳು. ಅವಾಗ ಅವನ್ ಸುಮ್ಕಾಗ್ತಾನೆ. ಯಮ ನೋಡ್, ನಾನು ಇಷ್ಟು ದಿನ ಆದ್ರೂ ಇದು ಗೊತ್ತೇ ಆಗ್ಲಿಲ್ಲ. ಯಮ ಯಮ ಯಮ, ನನಗೆ ಅವೆಲ್ಲ ಗೊತ್ತಿಲ್ಲ. ವಿಜಿ ಫೋಟೋ ಇದ್ರೆ ನಾನು ಫೋಟೋನು ಇರ್ಬೇಕು. ನಾನು ವಿಜಿಗಿನ್ನ ದೊಡ್ಡನಲ್ವೇ? ನನಗೆ ಫೋಟೋ ಇಲ್ದ ವಿಜಿ ಫೋಟೋ ಒಂದು ತಗಿಸ್ಕೊಟ್ರೆ ನೀನು? ನಂಗೆ ಅವೆಲ್ಲ ಗೊತ್ತಿಲ್ಲಪ್ಪ. ನಾನು ಫೋಟೋ ಮೊದ್ಲು ಇರ್ಬೇಕು, ಆಮೇಲೆ ವಿಜಿ ಫೋಟೋ ಇರ್ಬೇಕು. ವಿಜಿ ನನಗಿನ್ನ ಸಣ್ಣನು, ನಾನು ಅವನಿಗಿನ್ನ ದೊಡ್ಡನು. ಫಸ್ಟ್ ಹುಟ್ಟಿರೋದು ನಾನು. ನಾನು ಫೋಟೋ ಫಸ್ಟ್ ಇರ್ಬೇಕು. ಯಮೋ ಯಮೋ, ನೀನ್ ತಗಿಸ್ಕೊಡ್ತೀಯನಮ್ಮ? ಅವನು ದಿನ ಅಡ್ಕೆಂತಾನೆ, ಫೋಟೋ ಇಲ್ಲ ನಿಂದು. ನಿಮ್ಮ ಅಪ್ಪ ಅಮ್ಮನ ಮದ್ವೆಗೆ ನಿನ್ ಫೋಟೋ ಇಲ್ಲ, ನೀನಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಅವೆಲ್ಲ ಗೊತ್ತಿಲ್ಲ. ಒಂದನ ನಿನ್ ಮದ್ವೆಗೆ ನಾನಿರೋ ಫೋಟೋ ಹುಡುಕ್ ಕೊಡಮ್ಮ. ನೀನ್ ಮಾತ್ರ ಇರೋದು ಹುಡುಕ್ ಕೊಡು ಅಂತ ಕೇಳ್ತಿಯಲ್ಲ ವಿಜಿ. ನಾನಿರೋದ್ ಬ್ಯಾಡ್ವಾ? ನಾನು ಅಂದ್ರೆ ನಿಂಗೆ ಇಷ್ಟ ಇಲ್ವಾ? ವೈಶಾಲ ಸುಮ್ಮನೆ ನಿಂತ್ಕೆಂತೀರಿ. ಓಹೋ, ನನ್ನ ಮದ್ವೆ ಫೋಟೋದಾಗೆ ಇವ್ರಿಬ್ರು ಫೋಟೋ ಇಲ್ಲ ಅಂತ ಇಬ್ರು ಒಂದಿನ ಕೊಡ್ದಾಡ್ತಾವ್ರಿ. ಅಲ್ಲ, ನನ್ನ ಮದ್ವೆ ಫೋಟೋದಾಗ ನೀವ್ ಹೆಂಗಿರಕ್ ಸಾಧ್ಯ? ಮದ್ವೆ ಆದ್ಮೇಲೆ ತಾನೇ ನೀವಿಬ್ರು ಹುಟ್ಟಿರೋದು. ಅವನ ಯಾವನ ಫ್ರೆಂಡ್ ಹೇಳಿನಂತೆ, ಇವನ್ ಕೇಳಿನಂತೆ. ಸುಮ್ನ ಹೋಗಿ ಸ್ಕೂಲ್ಗೆ ಪಾಠ ಕೇಳ್ಕೊಂಡ್ ಬರ್ರಿ. ಫೋಟೋ ಇಸಿ ಯಾಕೆ, ವಿಡಿಯೋ ಇಸಿ ಯಾಕೆ? ಅವನ ಅಬಾಟಿ ಹೇಳ್ತಾನಲ್ಲ, ಅವ್ರ ಅಪ್ಪ ಅಮ್ಮನ ಮದ್ವೆಗೆ ಅವನ್ ಫೋಟೋ ಐತೆ ಅಂತ ಕೇಳು. ಅವನು ಯಾವನ ಬೋಲ್ ತಲೆ ತಿಂಬ ಪಾಲ್ಟೆ. ಅವನ್ ಸುದ್ದಿಗೆ ಹೋಗ್ಬೇಡ್ರಿ, ಅವನ್ ಸವಾಸಕ್ಕೆ ಹೋಗ್ಬೇಡ್ರಿ. ಇನ್ನೊಂದ್ ದಿನ ಅವ್ನ ಎಡಬಲ್ಕ್ ಹೋಗ್ಬಿಟ್ರೆ ನನ್ನ ಮಗನೇ ನಿನ್ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ ಉಸ್ಸಾರ್. ಯಾಮೋ ಅವನು ಹೇಳ್ತಿದ್ದ, ಅವ್ರ ಅಪ್ಪ ಅಮ್ಮನ ಮದ್ವೆಗೆ ಅವನು 3 ತಿಂಗಳು ಮಗ ಅಂತೆ, ಅವಂದು ಫೋಟೋ ತೆಗ್ದವ್ರಂತೆ. ನನಗ ಅವೆಲ್ಲ ಗೊತ್ತಿಲ್ಲ. ನಾನು ಫೋಟೋನು ನೀನ್ ತೋರಿಸ್ಬೇಕು. ನಾನು ಅದನ್ನ ತಕೊಂಡೋಗಿ ಅವನಿಗೆ ತೋರಿಸ್ಬೇಕು. ಕೊಡಮ್ಮ. ಅಪ್ಪ ಮಾರಯ್ಯ, ಅವನು 3 ತಿಂಗಳನಾಗ್ಲಿ 6 ತಿಂಗಳನಾಗ್ಲಿ ಅವನು ತೆಗಿಸ್ಕೊಂಡವನಿ. ನಮ್ಮ ಮದ್ವೆಗೆ ನೀನ್ ಇನ್ನ ಹುಟ್ಟಿರ್ಲಿಲ್ಲ, ಅದಕ್ಕೆ ಫೋಟೋ ತೆಗಿಸ್ಕೊಂಡಿರ್ಲಿಲ್ಲ. ಅವನು ಅವ್ರ ಅಪ್ಪ ಅಮ್ಮನ ಮದ್ವೆಗೆ ಅಲ್ಲೇ ಹುಟ್ಟಿದ್ದ, ತೆಗಿಸ್ಕೊಂಡವನಿ. ಸುಮ್ನಿರು. ತಲೆ ತಿಂದು ಮಿದ್ಲಿ ಕೈ ಹಾಕ್ತಾರ. ನಾನು ಯೋನಾತ ಯೋನ್ ಕತೆನ ಯಾಕೆ ಅಳ್ತಾಯ್ತು ಹುಡುಗ ಅಂತ ಒಂದೇ ಉಸ್ರಿಗೆ ಓಡ ಬಂದೆ. ಪ್ರಾಂಕ್ ವಿಡಿಯೋ ಮಾಡೋಣ ಅಂತ ಹೋಗ್ತಿದ್ದೆ, ನೀವೇ ನನ್ನ ಪ್ರಾಂಕ್ ಮಾಡ್ತಾ ಇದ್ದೀರಾ. ಅಯ್ಯೋ ಹೋಗತ್ತಾಗ ಹೋಗಿ ಬರ್ಕಮದ ಓದ್ಕಮದ ನೋಡೋಗ್ ಹೋಗಿ. ನ್ಯಾಯವಾಗ ಈ ಬರಲ್ಲ, ತಲ್ಲಿ ಎಲ್ಲ ಮಾತಾಡ್ತಾರೆ, ತಲ್ಲಿ ಎಲ್ಲ ಪ್ರಶ್ನೆ ಕೇಳ್ತಾರೆ. ಯಮ ಯಮ ಯಮ, ವಿಜಿ ಹುಟ್ಟಿರ್ಲಿಲ್ಲ, ನಾನು ಹುಟ್ಟಿದ್ನೇನಮ್ಮ ನಿನ್ನ ಮದುವೆಗೆ. ಲೋ ವಿನಿ, ಅವನಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ವೇ? ಅದ್ ಹೆಂಗಲ್ಲ ಮದ್ವೆ ಆದ್ಮೇಲೆ ಮಕ್ಕಳಾಗ್ತವೆ.
ಅಯ್ಯೋ ಭಗವಂತ ಅಪ್ಪ ದೇವ್ರೆ, ನಿಮ್ ಕುಟು ನಿಮ್ಮ ಅಪ್ಪನ್ ಕುಟು ಪರ್ದಾಡಿ ನನಗೆ ತಿಕ್ಲಿಡಿಯಂಗ ಆಗೈತಿ. ಹೋಗತ್ತಾಗೆ ಯಾತ್ಲನ ಹೋಗ್ಬಿಡನಪ್ಪ, ಇವ್ರು ಸವಸ್ ಬೇಡ ಅನ್ನಿಸ್ಬಿಟ್ಟೈತಿ. ಅಯ್ಯೋ ದೇವ್ರೆ, ನೋಡಪ್ಪ ನಿನ್ ಕೈ ಮುಗಿತೀನಿ, ನನಗೆ ಆಗ್ಲಿಂದ ಮಾತಾಡ್ ದಾಬ್ರಾಗೈತಿ. ಸುಮ್ನೆ ಹೋಗಿ ಕುಕ್ಕರ್ಸ್ಕೊಂಡು ಇಬ್ರು ಬರ್ಕೆ ಹೋಗ್ರಿ. ಯಮ್ಮ ಯಮೋ ಯಮ್ಮ ಇತ್ತಿರಿ ಕೇಳಮ್ಮ ಇಲ್ಲಿ. ಹಾ ತಿರಿ ಕೇಳಿದೀನಿ ಹೇಳಪ್ಪ, ಅದೇನು ನಿಂದು ಕೇಳ್ಬಿಡೋಣ ಇನ್ನೊಂದು ಕಿತ್ತಾದೇವನು ಎತ್ತ ಅಂತವ. ಯಮ್ಮ ಮತ್ತೀಗ ಹೋಗ್ಲಿ, ಇವಾಗ ಪೋಟ ಇಲ್ಲ ಅಂತ ಹೇಳ್ತಿದೀಯಲ್ಲ, ಮತ್ತೀಗ ಇನ್ನೊಂದು ಕಿತ್ತ ನೀನು ಮತ್ತೀಗ ಅಪ್ಪಯ್ಯ ಮದುವೆ ಆಗ್ರಿ. ಅವಾಗ ನಾನು ವಿನಿ ಅಣ್ಣನು ಪಕ್ಕದಾಗ ನಿಂತ್ಕೊಂಡು ಪೋಟ ತೆಗಿಸ್ಕೊಂತೀವಿ. ಹೆಂಗೈತ ಹಿಡಿಯ? ಅಪ್ಪಯ್ಯ ನೀನು ಇನ್ನೊಂದ್ಸರಿ ಮದುವೆ ಆಗ್ರಿ ಅಮ್ಮ. ಅವಾಗ ನಾನು ಈಜಿ ಮಗಳಾಗ ನಿಂತ್ಕೊಂಡು ನಿಮ್ಮಿಬ್ರು ಮಗಳಾಗಿ ಫೋಟೋ ತೆಗಿಸ್ಕೊಂತೀವಿ. ಚೆನ್ನಾಗಿರ್ತೈತೆ. ಏನೋ ಅಪ್ಪಯ್ಯ ಹೇಳಮ್ಮ, ಅಪ್ಪಯ್ಯ ಹೇಳು ಒಪ್ಸಿ ಇಬ್ರು ನಾಳೆಗೆ ಮದುವೆ ಆಗ್ರಮ್ಮ. ಹೆಂಗು ನಮಗೂ ರಾಜ ಐತೆ ಭಾನುವಾರ. ನಾಳೆಗೆ ಮದುವೆ ಆದ್ರೆ ಭಾನುವಾರ ದಿನ ಓದ್ಕೊಂಬೋದು ಇರಲ್ಲ, ಬರ್ಕೊಂಬೋದು ಇರಲ್ಲ. ಆಮೇಲೆ ನಾವು ನಿಮ್ ಮದುವೆ ನೋಡ್ಬೋದು. ಆಗ್ರಮ್ಮ ನೀನು ಅಪ್ಪಯ್ಯ ಮದುವೆ ನಾವು. ವಿಜಿ ವಿನಿ ನಿಮ್ಮಿಬ್ರಿಗೂ ದೇವ್ರಣೆಗೂ ನೋಡು ನಮ್ಮ ಅಪ್ಪನಳೆಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಯಾಕ ನೀವಿಬ್ರು ಬೋಲ್ ಅತಿಯಾಗಿ ಆಡ್ತಿದ್ದೀರ. ಮದ್ವೆ ಬೇರೆ ಆಗ್ತಾರ ನಾನು. ಈಗಲೇ ನಿಮ್ಗೆ ಓದ್ಸಕ್ ಬರ್ಸಕ್ಕೆ ಅಂತ ಯಾಪಟ್ಟಿ ದುಡ್ಡು ಖರ್ಚು ಮಾಡಿದೀವಿ. ಮದ್ವೆ ಯಾರನ್ನ ಆ ಕಡೆಗೆ ಈ ಕಡೆಗೆ ನೋಡ್ದಾರ ಇವ್ರಿಗೆ ನೋಟ್ ಕುಗ್ಸುತ್ತೆ. ಈ ವಯಸ್ಸಿನಾಗ ಈ ತರ ಅವತಾರ ಆಡ್ತಾರೆ. ಹಿಂಗೆಲ್ಲ ಅಂತ ಮಕ್ಕುಗಿಲಿ ಅಂತಾನೇನ ಬಾಯಿ ಮುಚ್ಕೊಂಡು ಹೋಗಿ ಬರ್ಕಂತೀರ ಪರ್ಕಿರ್ಕೆ ತಾಂಡ್ ರಾಡನ. ಯಾಕಮ್ಮ ಆಪಟ್ಟಿ ಶೂಟ್ ಮಾಡ್ಕೊಂತೀಯ? ಒಂದ್ ಕಿತ್ತ ಮದ್ವೆ ಆದ್ರ ಆತಪ್ಪ. ನಾವು ನಿಮ್ ಮದ್ವೆ ನೋಡ್ತೀವಿ, ಹಂಗೆ ನಿಮ್ ಮದ್ವೆಗೆ ನಾವು ನಿಂತ್ಕೊಂಡು ಫೋಟೋ ತೆಗಿಸ್ಕೊಂತೀವಿ. ಏನ್ ಮದ್ವೆಗೆ ಏನೇನು ದುಡ್ಡು ಖರ್ಚಾಗ್ತೈತೆ. ಓ ಅದೇಯ, ಹೆಂಗು ಮದ್ವೆ ಅಂದ್ರೆ ಹೊಸ ಬಟ್ಟೆ ಎಲ್ಲ ತಕೊಂಬತ್ತಾರೆ, ಹೊಸದ ಮೆಟ್ಟೆಲ್ಲ ತಕೊಂಬತ್ತಾರೆ. ಆಮೇಲೆ ಮನೆ ಮುಂದೆ ಎಲ್ಲ ಸಪ್ರ ಹಾಕ್ತಾರೆ, ಹೂವನ್ನೇ ಹಾಕ್ತಾರೆ ಬಾಕ್ಲಿಗೆಲ್ಲವ. ಮಸ್ತಾಗಿ ನೆಂಟ್ರೆಲ್ಲ ಓದ್ತಾರೆ, ಮೈಕೆಲ್ಲ ಹಾಕ್ತಾರೆ. ಎಂತ ಚೆನ್ನಾಗಿರ್ತೈತೆ ಅಂತ ಅಂದ್ರೆ ಈ ಅಮ್ಮ ಇರುವಾರವ. ಮದ್ವೆ ಅಂದ್ರೆ ಹಂಗೆ ಆಗ್ತೈತಿ. ಬಟ್ಟೆ ತರಕು, ಊಟ ಹಾಕಕು, ಮೆಟ್ ತರಕು ಎಲ್ಲ ಹಂಗೆ ಪುಕ್ಸಟ್ಟೆ ಕೊಡ್ತಾರೆ. ಯಾಕೆ ಹೇಳ, ಅಂಗಡಿಯರೆಲ್ಲ ನಿಮ್ಮ ಅಪ್ಪ ನೀರೇ ಮಕ್ಕಳು ನೋಡು, ಅದಕ್ಕೆ ಪುಕ್ಸಟ್ಟೆ ಕೊಡ್ತಾರೆ. ಅದಲ್ದಲೆನ ಈ ವಯಸ್ಸಿನಾಗ ಏನಾರ ನಾವು ತಿರುಗಿ ಮದ್ವೆ ಆದ್ರೆ ಊರ ತಲೆ ಎತ್ಕೊಂಡು ಓಡಾಡ್ಬಹುದೇ? ಅಯ್ಯೋ ಭಗವಂತ, ಹೋಗಿ ಓದ್ಕೊ ಹೋಗ್ರಿ. ಯೋ ಅಂತ ಅಲೆ ತಿನ್ ಮಿದ್ಲಿ ಕೈ ಹಾಕ್ತೀರ ಹಂಗೆಯ. ಮತ್ತೀಗ ಮದ್ವೆಗೆ ಬಂದಿರೋರೆಲ್ಲ ದುಡ್ಡು ಕೊಡ್ತಾರಲ್ಲ, ಅದೇ ಮುಯಿ ಅದ್ರಾಗ ದುಡ್ಡು ಬರ್ತೈತಲ್ಲ, ಅವಾಗ ದುಡ್ಡು ಹಂಗೆ ಮಾಡಿಕೊಂಡ್ರ ಆತಪ್ಪ. ನೀನ್ ಇರ್ಬಾರ ಕಣಮ್ಮ ನೀನು. ಅವ ಅಪ್ಪಯ್ಯನ ವಾಸಿ ನೀನು ಹೋಲಿಸ್ಕೊಂಡ್ರೆ ನೀನು ಬೋಲು ಕಂಜೂಸ್ ಆಟ ಆಡ್ತೀಯಮ್ಮ. ಓ ಅದೇಯಪ್ಪ, ಅವತ್ತು ಮಾಮನ ಮದ್ವೆಗೆ ನೀನು ಮಾಮಗ್ ದುಡ್ಡು ಕೊಡ್ಲಿಲ್ವೇ? ಅವ ಮಾಮ ದುಡ್ಡು ಇಕ್ಕೆಂಬ್ಲಿಲ್ವೇ? ಹಂಗೆ ನೀನು ಬಂದರ್ಥಗೆಲ್ಲ ದುಡ್ಡು ಇಕ್ಕೊಂಡ್ರೆ ಖರ್ಚು ಮಾಡಿದ್ದೆಲ್ಲನ ದುಡ್ಡು ಹುಟ್ಟತೈತೆ. ಲೋ ವಿನಿ ವಿಜಿ ದೌರಣೆಗುನು ಈಗ್ಲ ಆಂಗ್ಲ ಸರಿಯಾಗಿ ತಿಂತೀರ ನೀವಿಬ್ರು. ಸುಮ್ರು ಹೋಗ ಅಲ್ಲೆಲ್ಲನ ಕುಕ್ಕರ್ಸ್ಕೊಂಡು ಮೂಲೆ ಬರ್ಕಂತೀರೋ, ಇಲ್ಲ ಸರಿಯಾಗಿ ಬಣ್ಣೆ ತಾಂಡ್ ಯೋರಿಕನ. ಏನಿಲ್ಲ, ಈಗ ಹೇಳಿದ ಮಾತು ಕೇಳ್ದಿದ್ರಿ ಎಡೆ ಮಟ್ಟೆ ತಾಂಡ್ ಯೋರಿಕ್ ಬಿಡ್ತೀನಿ. ಹೋಗ್ ಸುಮ್ ಬರ್ಕ ಹೋಗಿ. ಓಹೋ ಅವ್ನು ಯಾವನ್ ವಿಜಿ? ನಡಿ ನಾಳೆ ಸ್ಕೂಲ್ ತಕ್ ಬರ್ತೀನಿ. ಫೋಟೋ ಕೇಳ್ದಾನು ಮೇಷ್ಗೆ ಹೇಳಿ ಸರಿಯಾಗಿ ಏರಿಕ್ಕಿಸ್ತೀನಿ ಅವನಿಗೆ. ಈ ಹುಡುಗರ ತಲೆಗೆಲ್ಲ ಇಲ್ದಾವ್ ತುಂಬ ಕಳಿಸ್ತಾನ ಮನೆಗೆ. ಓಹೋ ಬತ್ತೀನಿ ನಡಿ ನಾಳೆ ಸ್ಕೂಲ್ ತಕ್ಕಿ. ಯಮ್ಮ ಬ್ಯಾಡ ಕಣಮ್ಮ, ಮೇಷ್ಟ್ರಿ ಏನಿಲ್ಲ. ಆಮೇಲೆ ಕುಂಡಿ ಮೇಕೆ ಸರಿಯಾಗಿ ಪಟೇರ್ ನಮ್ಮಂಗೆ ಸರಿಯಾಗಿ ಹೋಯ್ತಾರೆ. ನಾನು ಇನ್ನೇನು ಫೋಟೋನು ಕೇಳಕ್ಕಿಲ್ಲ, ಏನು ಕೇಳಕ್ಕಿಲ್ಲ. ಈ ಸ್ಕೂಲ್ ತಕ್ ಮಾತ್ರ ಬರ್ಬಿಡ ಕಣವ. ಎಲ್ಲರ ಎದುರಿಗೂ ಸರಿಯಾಗಿ ಕುಂಡಿ ಬಡ್ ಅಮ್ಮಂಗ್ ಹೋಯ್ತಾರೆ. ನಾನು ಈಜಿ ಕೇಳೋ ಹೊತ್ತಿಗೆ ಕೇಳ್ದೆ. ಆಮೇಲೆ ಈ ಸ್ಕೂಲ್ ತಕ್ ಬಂದು ನೇಸ್ರುತಗೆ ನಾನೆಲ್ಲ ದೂರ್ಗಿರಿ ಹೇಳಿಯ. ಆಮೇಲೆ ಹಿಂಗ್ ಬಾಳ ಮೋರ್ಸಿ ಗೆನ್ಗೆ ಹೋಯ್ತಾರೆ. ಸರಿಯಾಗಿ ಆಟ ಆಗ್ತೈತೆ. ಯಮ್ಮ ಇನ್ಯಾನು ಕೇಳಕ್ಕಿಲ್ಲ, ಈ ಸ್ಕೂಲ್ ತಕ್ಕೆಲ್ಲ ಬೋರ್ಬೇಡ್ಕಮ್ಮ. ನೋಡು, ನಾನು ಈ ಸ್ಕೂಲ್ ತಕ್ ಬೋರ್ಬಾರ್ದು, ಮೇಸ್ರುತಗೆ ನಿಮ್ ಮ್ಯಾಲ ದೂರ ಹೇಳಬಾರ್ದು ಅಂದ್ರೆ ಗೌರವಾಗಿ ಇಬ್ರು ಒಂದೊಂದ್ ಕಡೆ ಕುಕ್ಕುರ್ಸ್ಕೊಂಡು
ಈ ಬುಕ್ ತೆಗೆದು ಈ ಬರ್ಕೊಂಬೇಕು. ಇಲ್ಲ ಅಂದ್ರೆ ದೇವ್ರಣೆಗೂ ನಾಳೆಗ್ ಬತ್ತೀನಿ ಮೇಷ್ಟ್ರು ತಕ್ಕಿ. ಇಲ್ಲ ಇಲ್ಲ ಯಮ್ಮ ಓದ್ಕೆ ಅಂತೀವಿ ಅಣ್ಣ, ಬಾರ ಓದ್ಕೆ ಮನ. ಯಮ್ಮ ಯಮ್ಮ ವಾಚ್ಕೆ ಅಂತೀವಿ, ಮೇಷ್ಟ್ರು ಮಾತ್ರ ಹೇಳ್ಬೇಡ ಕಣಮ್ಮ. ಏ ವಿಜಿ, ನೀನ್ ಆ ಕಡೆ ಕುಕ್ಕಳ್ಳ, ನಾನು ಈ ಕಡೆ ಕುಕ್ಕಂಡು ವಾಚ್ಕೆ ಅಂತೀನಿ. ಇಬ್ರು ಒಂದಕ್ಕೆ ಕುಕ್ಕಂಡ್ರೆ ಮಾತಾಡ್ತೀವಿ. ನೀನ್ ಆ ಕಡೆ ಕುಕ್ಕ, ನಾನು ಈ ಕಡೆ ಕುಕ್ಕ ಅಂತೀನಿ. ಓ ಯಮ್ಮ ವಾಚ್ಕೆ ಅಂತೀವಿ, ಮೇಷ್ಟ್ರಿಗೆ ಹೇಳ್ಬೇಡ. ಆ ಆ ಇ ಈ ಉ ಊ. ಯಪ್ಪ ಯಪ್ಪ, ಒಂದೇ ಕ್ಷಣ ಆದ್ರೂನು ಇಬ್ರುನು ತಲೆ ತಿಂದು ಮಿದಿಲಿಗೆ ಕೊಯ್ಯಾಕಿರು. ಅಯ್ಯೋ ಭಗವಂತ. ಅಲ್ಲ, ನಾನು ದಿನ ಎಲ್ಲಾರನ್ನೂ ಪ್ರ್ಯಾಂಕ್ ಮಾಡಿ ತಲೆ ತಿಂದು ಮಿದ್ಲಿಗೆ ಕೊಯ್ಯಾಕ್ತಿದ್ದೆ. ಇವತ್ತು ನನ್ನ ಹೊಟ್ಟೆಗುಟ್ಟಿರೋ ಈ ನನ್ನ ಮಕ್ಕಳು ಇಬ್ರುನು ನನ್ನೇನ ತಲೆ ತಿಂದು ಮಿದ್ಲಿಗೆ ಕೈ ಹಾಕ್ಬಿಟ್ರು. ಅಯ್ಯೋ ಭಗವಂತ. ಅಯ್ಯೋ ಫ್ರೆಂಡ್ಸ್, ಇವತ್ತು ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಹೋಗ್ತಿದ್ದೆ. ನೋಡ್ರಿ, ನಮ್ಮನೆಗೆ ಈ ಪಾರ್ಟಿ ಪ್ರ್ಯಾಂಕ್ ಆಗೋತು. ಅಯ್ಯೋ ಬಾತಗಿ. 1 2 3 5. ಏ ನನ್ನ ಮಗನೇ ಮಿನಿ ಸೊರಿಯಾಗಿ ಇರ್ತೀನಿ. 1 2 ಅಚ್ಚುಕಟ್ಟಾಗಿ 7 ಕೆಮ್ದಿದ್ರಿ ನೋಡಿಗ. ಓ 3 ಆದ್ಮೇಲೆ 4 ಅಲ್ಲ 5 ಅಂತ 5 ಪಟ್ಟೆ ಸಿರ್ಕಾಕ್ಬಿಡ್ತೀನಿ ನನ್ನ ಮಗನೇ. ನಡಿ ಮೇಸ್ರು ತಕ್ ಬತ್ತೀನಿ. ಅಚ್ಚುಕಟ್ಟಾಗಿ 7 ಇವಾಗ ತಡಿ. ಇಲ್ಲ ಇಲ್ಲ ಯಮ್ಮ ಅಚ್ಚುಕಟ್ಟಾಗಿ 7 ಕೆಮ್ತೀನಿ, ಮೇಷ್ಟ್ರು ತಕ್ಕೇನು ಬೋರ್ಬೇಡ. ಕೇಳಿಸ್ಕೆಂತೀನಿ. ಅಚ್ಚುಕಟ್ಟಾಗಿ 7 ನನ್ನ ಮಗನೇ ಮೇಸ್ರು ತಕ್ ಬಂದು ಬಾಣ ಬಗ್ಗುಸ್ರಿ ಅಂತ ಹೇಳ್ತೀನಿ ತಡಿ. ತಡಿ ಬಂದೆ, ಇವಾಗ ಕುಕ್ಕಂಡು ಹೇಳ್ಕೊಡ್ತೀನಿ ಪಾಠನ. ಹುಷಾಣ ಬಂದೆ ತಡಿ. ಫ್ರೆಂಡ್ಸ್, ನೋಡಿರಲ್ಲ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮರಿದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ. ನಾಳೆ ಪ್ರ್ಯಾಂಕ್ ವಿಡಿಯೋ ಮಾಡಾಕ್ತೀನಿ. ಈ ನನ್ನ ಮಕ್ಳು ಇವತ್ತು ನನ್ನೇ ಪ್ರ್ಯಾಂಕ್ ಮಾಡಿಬಿಟ್ರು, ಬೈಕೆ ಬೇಡ್ರಿ. ನಾಳೆಗೆ ಪ್ರ್ಯಾಂಕ್ ವಿಡಿಯೋ ಮಾಡಾಕ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮರಿದೆ ಸಬ್ಸ್ಕ್ರೈಬ್ ಮಾಡಿಕೇಳ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.